ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಧಿಕ ಮತಗಳಿಂದ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಲಿದ್ದಾರೆ ಎಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ದೀಪಕ್ ದೊಡ್ಡಯ್ಯ ಅವರು ತಿಳಿಸಿದರು. ರೈತರ ಬಾಳಲ್ಲಿ ಸಹ ಒಂದಷ್ಟು ಒಳ್ಳೆಯ ದಿನಗಳನ್ನು ಕಾಣ್ತಾ ಇದ್ದಾರೆ. 7ರಿಂದ 6 ಸಾವಿರ ಪ್ರತಿ ವರ್ಷ ಬರ್ತಾ ಇರ್ಬೋದು. ಬೇಕಾದಷ್ಟು ಫಸಲ್ ಬಿಮಾ ಯೋಜನೆ ಬೇಕಾದಷ್ಟಿದೆ. ರೈತಾಪಿ ವರ್ಗದವ್ರಿಗೆ ಕಷ್ಟಗಳು ದೂರ ಆಗ್ತಾ ಬಂದಿದೆ. ಬಡವರ ಬದುಕು ಅಭಿವೃದ್ಧಿಯತ್ತ ಸಾಗಿದೆ. ಅನ್ನಭಾಗ್ಯ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ. ಹಾಗೆಯೇ ಕಾರ್ಮಿಕರಿಗೆ ಒಂದಷ್ಟು ಸವಲತ್ತುಗಳು ಏನು ಕೊಟ್ಟಿದ್ದಾರೆ. ವ್ಯಾಪಾರಸ್ಥರಿಗೆ ವ್ಯವಹಾರ ವೃದ್ಧಿ ಆಗಿರುವಂಥದ್ದು, ಮಹಿಳೆಯರಿಗೆ ಗೌರವ ಹೆಚ್ಚಾಗಿರುವಂಥದ್ದು, ಎಲ್ಲದನ್ನು ನೋಡಿ ಇಡೀ ದೇಶದಾದ್ಯಂತ ಜನ ಮಾತಾಡ್ತಾ ಇದ್ದಾರೆ. ಈ ಸಲ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ. ಅಷ್ಟೇ ಸರಿಸಮಾನವಾಗಿ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಸಹ ಇದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಬಗ್ಗೆ ನಾವೇ ನಿಮ್ಗೆ ಹೇಳಬೇಕಾಗಿಲ್ಲ. ಭಾಳ ಸಜ್ಜನ ರಾಜಕಾರಣಿ, ಸರಳರು, ಇಡೀ ಭಾಗದ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಳವರ್ಗದಿಂದ ಬಂದವರು, ಅವ್ರನ್ನ ಗೆಲ್ಲಿಸಬೇಕು ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 10 ವರ್ಷಗಳ ಆಡಳಿತ ಅವಧಿಯಲ್ಲಿ ಒಂದು ದಿನವೂ ತನಗಾಗಿ ಮೀಸಲಿಡದ ಮೋದಿ ಅವರು ನಿರಂತರವಾಗಿ ದೇಶದ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಿರುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರನಿಗೂ ಅರ್ಥವಾಗಿದೆ ಎಂದು ಹೇಳಿದರು. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ನಂತರದಲ್ಲಿ ದಿನದ 24 ಗಂಟೆನೂ ದೇಶದ ಬಗ್ಗೆ ಕೆಲಸ ಮಾಡುವಂಥದ್ದು. 10 ವರ್ಷಗಳಲ್ಲಿ ಒಂದೇ ಒಂದು ದಿನ ಸ್ವಂತಕ್ಕಾಗಿ ಅವರು ಮೀಸಲಿಟ್ಟಿಲ್ಲ, ರಜಾ ತಗೊಂಡಿಲ್ಲ, ಹುಷಾರಿಲ್ಲ ಅಂತ ರೆಸ್ಟ್ ತಗೊಂಡಿಲ್ಲ. ಅವ್ರ ತಾಯಿ ದೇಹತ್ಯಾಗ ಮಾಡಿದವರು ಸಹ ಕೇವಲ 2-3 ಗಂಟೆಯಲ್ಲಿ ಅದನ್ನು ಮುಗಿಸಿ ಪುನಃ ಕಾರ್ಯಕ್ರಮವನ್ನು ದೇಶದ ಕಾರ್ಯಕ್ಕೆ ವಾಪಸ್ ಬಂದಂಥ ಮಹಾನ್ ವ್ಯಕ್ತಿ. ಅಷ್ಟೇ ಅಲ್ಲ, ಅಂತ ಯಾವುದೇ ಭ್ರಷ್ಟಾಚಾರದ ಸಣ್ಣ ಆರೋಪಗಳು ಅವರೇ ಅಲ್ಲ, ಅವರ ಮಂತ್ರಿಮಂಡಲದಲ್ಲಿರುವಂಥ ಯಾವುದೇ ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪ ಖಂಡಿತ ಇಲ್ಲ ಅಂತ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ರೈಲ್ವೆ ಸ್ಟೇಷನ್ಲಿ ಚಹಾ ಮಾಡ್ತಾ ಇದ್ದಂಥ ಹುಡುಗ ಇವತ್ತು RSS ಇಂದ ತರಬೇತಿ ಪಡೆದಂದರೆ ಒಬ್ಬ ಬಹಳ ನಿರಂತರ ಸ್ವಯಂ ಸೇವಕ ಭಾರತದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ ಅಂತೇಳಿ ನಮಗೆಲ್ಲ ಗೊತ್ತಿದೆ. ಬೇಕಾದಷ್ಟು ಮಾಡಿದ್ದಾರೆ ಮೋದಿಯವರು. ಭಾಳ ಹೆಸರಿಡ್ಬೇಕು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಶ ಕಾಯ ಸೈನಿಕರು ಭಾಳ ಮುಖ್ಯ. ನಾವೆಲ್ಲರೂ ಇಡೀ ದೇಶದ ಜನ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದಾರೆ ಅಂದರೆ ನಮ್ಮ ದೇಶದ ಸೈನಿಕರಿಂದ. ಆ ಸೈನಿಕರಿಗೆ ಏನು ಸವಲತ್ತು ಬೇಕು ಅನ್ನೋದನ್ನು ಇವರು ಖುದ್ದಾಗಿ ಗೊತ್ತಿದೆ ಏನೇನು ಕೊಟ್ಟಿದ್ದಾರೆ ಅಂತ ಹೆಚ್ಚು ಕೊಟ್ಟಿರೋದು. ಒಂದಾದರೆ ಸೈನಿಕ ನಿವೃತ್ತಿ ಆಗಿದ್ರು. ನಿವೃತ್ತಿ ಆದ ನಂತರ ಅವ್ರು ಭಾಳಷ್ಟು ಬಾಕಿ ಬರಲಿಕ್ಕಿತ್ತು. ಅದು 7, 8, 10 ವರ್ಷಗಳ ಕಾಲ ಅವರು ಹೋರಾಟ ಮಾಡಿ ಸ್ಟ್ರೈಕ್ ಏನೇನು ಕೇಳಿದ್ರು ಕೊಟ್ಟಿರಲಿಲ್ಲ ಯಾರು. ಅದು ನರೇಂದ್ರ ಮೋದಿ ಅವರು OROP ಅಂತ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅನ್ನೋ ಒಂದು ಇದು ಮಾಡಿಬಿಟ್ಟು ಅವ್ರಿಗೆ ಕೊಟ್ಟೇನೋ ಅದೆಲ್ಲ ಸವಲತ್ತನ್ನು ಕೊಟ್ಟಾಗ ಒಬ್ಬರಿಗೆ 5 ಲಕ್ಷ, 10 ಲಕ್ಷ, 20 ಲಕ್ಷ ತನಕ ಬಾಕಿ ವಾಪಸ್ ಆಗಿದ್ದಾರೆ. ಅವರುಗಳೆಲ್ಲ ನಿವೃತ್ತಿ ಆಗಿದ್ದಾರೆ. ಅವರೆಲ್ಲ ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ, BJP ಅವ್ರ ಬಗ್ಗೆ ವಾಲಂಟ್ರಿಯಾಗಿ ಮಾತಾಡ್ತಾ ಇದ್ದಾರೆ, ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಗೆಲುವಿಗೆ ಪೂರಕವಾಗಿದೆ ಅನ್ನುವಂಥದ್ದು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಅನ್ನುವಂಥದ್ದು ನಮ್ಮ ವಿಶ್ವಾಸ. ಕಾರಣ ಒಂದು ಅವರ ವ್ಯಕ್ತಿತ್ವ. ಅವರು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಗೆದ್ದು 4 ಬಾರಿ ವಿಧಾನ ಪರಿಷತ್ತಿಗೆ ಹೋಗಿ ಮಂತ್ರಿಗಳಾಗಿ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ವಿಧಾನ ಪರಿಷತ್ಗೆ. ಎಲ್ಲೂ ಸಹ ಒಂದು ಸಣ್ಣ ಭ್ರಷ್ಟಾಚಾರದ ಕಳಂಕ ಇಲ್ಲ ಅವರಿಗೆ, ಕಪ್ಪು ಚುಕ್ಕೆ ಇಲ್ಲ. ಭಾಳ ಒಳ್ಳೆಯ ಅಭ್ಯರ್ಥಿ. ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂಥೇಳಿ ಜನಸಾಮಾನ್ಯರು ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ಮನಸ್ಥಿತಿಯಿದ್ದಾರೆ. ಒಂದನೇದು. ಎರಡನೇದು, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ 10 ವರ್ಷಗಳ ಕಾಲದಲ್ಲಿ ದೇಶದ ಪ್ರತಿಷ್ಠೆಯನ್ನು ಜಾಸ್ತಿ ಮಾಡಿದ್ದಾರೆ. ಬಡವರ ಬದುಕಿನ ದಿಕ್ಕು ಬದಲಾಗಿದೆ. ಮಹಿಳೆಯರ ಗೌರವ ಜಾಸ್ತಿ ಆಗಿದೆ. ರೈತಾಪಿ ವರ್ಗದವರಿಗೆ ಅನುಕೂಲ ಆಗಿದೆ. ವ್ಯಾಪಾರಸ್ಥರ ವ್ಯವಹಾರ ವೃದ್ಧಿಯಾಗಿದೆ. ಕಾರ್ಮಿಕರ ಕಷ್ಟಗಳು ಕಡಿಮೆ ಆಗಿದ್ದಾವೆ. ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ತನ್ನ ಪ್ರಧಾನಮಂತ್ರಿ ಹುದ್ದೆಗೆ ಅವರು ತನ್ನನ್ನು ತಾನು ಸಂಪೂರ್ಣವಾಗಿ ದೇಶ ರಕ್ಷಣೆಯಲ್ಲಿ, ದೇಶದ ಅಭಿವೃದ್ಧಿಗೆ ತೊಡಗಿಸಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೋಟೆ ರಂಗಣ್ಣ,
ಬೀಕನಹಳ್ಳಿ ಸೋಮಣ್ಣ, ಪುಣ್ಯಪಾಲ್, ದಿನೇಶ್, ಸಚಿನ್ ಉಪಸ್ಥಿತರಿದ್ದರು.